ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ನಿಮ್ಮ ಮುಂದೆ ತೊಗೊಂಬಂದೇವ್ರಿ ನಮ್ಮ ಉತ್ತರ ಕರ್ನಾಟಕ ಕಡೆ ಮಾಡುವಂತಹ ಮಜ್ಜಿಗೆ ಆಮ್ರ ರೀ. ನೀವು ಇದನ್ನು ಚಳಿಗಾಲಕ್ಕೆ ಮಳೆಗಾಲಕ್ಕೆ ಮಸ್ತ್ ಅನ್ಬೋದು. ಯಾಕಂದ್ರೆ ಬಿಸಿ ಬಿಸಿ ಮಜ್ಜಿಗೆ ಆಮ್ರ ಸುಡು ಅನ್ನ ಹಾಲು ಹಾಕ್ಕೊಂಡು ಉಂಡ್ರೆ ಮತ್ತೇನು ಬೇಡಪ್ಪ ಅಂತೇಳಿ ಫೀಲ್ ಆಕತಿ. ಅಷ್ಟು ಮಸ್ತ್ ಆಕತಿ. ಮತ್ತು ರೊಟ್ಟಿ ತಿನ್ನೋರು ಕೂಡ ಏನಕ್ಕಾರು ಅದನ್ನು ಹಚ್ಕೊಂಡು ರೊಟ್ಟಿ ತಿಂದ್ರೆ ಪಲ್ಯ ಒಂದು ಸ್ವಲ್ಪ ಮಜ್ಜಿಗೆ ಆಮ್ರ ಹಚ್ಕೊಂಡು ತಿಂದ್ರೆ ಒಂದು ಬೇಡ 3-4 ರೊಟ್ಟಿ ತಿಂತಾರೆ ರೀ. ಅಷ್ಟು ರೊಟ್ಟಿಯನ್ನು ತಿಂತಾರೋ. ನಿನ್ನೆ ನಾನು ಮಾಡೀನಲ್ಲ ರೀ, ಅವಾಗ ಯಜಮಾನ್ರು ಕೂಡ ಅದನ್ನು 2 ರೊಟ್ಟಿ ತಿಂದು ಮ್ಯಾಗ ಒಂದು ಗ್ಲಾಸ್ ಹಾಲಿನ್ಯಾಗ ಈ ಒಂದು ಮಜ್ಜಿಗೆ ಆಮ್ರ ಅರ್ಧ ಹಾಲು ಅರ್ಧ ಮಜ್ಜಿಗೆ ಆಮ್ರ ಸುಡು ಸುಡು ಹಾಲು ಸುಡು ಸುಡು ಮಜ್ಜಿಗೆ ಆಮ್ರ ಹಾಕೊಂಡು ಕುಡೀರೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿರಿ ಎಷ್ಟು ಮಸ್ತ್ ಆತತ್ ಅಂಥೇಳಿ. ಮತ್ತು ಇನ್ನೊಂದು ಏನಂದ್ರೆ ಇದನ್ನು ಬಿ ಪಿ ಇದ್ದವ್ರು ತಿನ್ನಕ್ಕೆ ಹೋಗ್ಬೇಡ್ರಿ. ಅದ್ರಾಗ ಮೇನ್ ಅಂದ್ರೆ ಪ್ರೆಗ್ನೆನ್ಸಿ ಇದ್ದವ್ರು ತಿನ್ನಕ್ಕೆ ಹೋಗ್ಬೇಡ್ರಿ. ಮಜ್ಜಿಗೆ ಆಮ್ರ ಮಾಡಿದ್ಮೇಲೆ ನಂಗೆ ನೆನಪಾಗೋದು ಏನಂದ್ರೆ ನನಗೆ ಬಿ ಪಿ ವೇರಿಯೇಷನ್ ಆದದ್ದು ಪ್ರೆಗ್ನೆನ್ಸಿ ಟೈಮ್ದೊಳಗೆ ಈ ಮಜ್ಜಿಗೆ ಆಮ್ರ ಉಂಡರಿ. ಅದಕ್ಕಾಗಿ ನಿಮ್ಮ ರೆಸಿಪಿ ತೋರ್ಸಾತನು ಆದ್ರೆ ಹೇಳತ್ತನ್ರಿ. ಯಾಕಂದ್ರೆ ಆದಷ್ಟು ನನಗೆ ಗೊತ್ತೇ ಇಲ್ಲರಿ ಅದನ್ನು ಉಣ್ಬೇಕು ಉಣ್ಬಾರ್ದು ಅಂಥೇಳಿ. ನಮ್ಮವ್ವಾರು ಮಾಡ್ಯಾರ ಅಂಥೇಳಿ ಉಣ್ಣಿ ಅದನ್ನು ನನಗೆ ಬಿ ಪಿ ವೇರಿಯೇಷನ್ ಆಗಿ ದವಾಖಾನೆಗೆ ಅಡ್ಮಿಟ್ ಇದ್ದೆ. 1 ತಿಂಗಳು ಕರೋನಾ ಟೈಮ್ದಾಗ ದವಾಖಾನೆಗೆ ಅಡ್ಮಿಟ್ ಇದ್ದು ಬಂದನು. ಅದಕ್ಕಾಗಿ ನೀವು ಕೂಡ ಏನು ಮಾಡಿರಿ ಆದಷ್ಟು ಮಜ್ಜಿಗೆ ಆಮ್ರ ಪ್ರೆಗ್ನೆನ್ಸಿ ಇದ್ದವರು ಬಿ ಪಿ ಹೆಚ್ಚಿದ್ದವರು ತಿನ್ನಕ್ಕೆ ಹೋಗ್ಬೇಡ್ರಿ. ನಾರ್ಮಲ್ ಇದ್ದವರು ಮಾಡ್ಕೊಂಡು ಉಣ್ರಿ ಮಸ್ತ್ ಇರ್ತದೆ ರೀ. ಈಗ ನನಗೆ ಬಿ ಪಿ ಪ್ರಾಬ್ಲಮ್ ಇಲ್ಲ. ಯಾಕಂತಂದ್ರೆ ನಾನು ಹೆಚ್ಚು ಹುಳಿ ಇದ್ದದ್ದು ತಿನ್ನೋಂಗಿಲ್ಲ. ಮತ್ತು ಏನು ಮಾಡ್ತಾನೋ ಆದಷ್ಟು ಡಯಟ್ ಮಾಡ್ತಾನೋ, ನೀರು ಜಾಸ್ತಿ ಕುಡಿತಾನೋ. ನಾ ಬಿ ಪಿ ಮಾತ್ರೆ ಏನು ತೊಗೊಲ್ಲ ಏನಿಲ್ಲ. ಇದದನ್ರಿ ಯಾಕಂದ್ರೆ ಪ್ರೆಗ್ನೆನ್ಸಿ ಟೈಮ್ದಾಗ ಬಂದಿದ್ದು ಅದು ವಾಪಸ್ ಹೋಗ್ತದಂತ. ಅದಕ್ಕಾಗಿ ಮತ್ತು ನೀವು ಏನು ಮಾಡಿರಿ ಆದಷ್ಟು ಏನು ಮಾಡಿರಿ ಬಿ ಪಿ ಇದ್ದವ್ರು ತಿನ್ನಕ್ಕೆ ಹೋಗ್ಬೇಡ್ರಿ ಮಜ್ಜಿಗೆ ಆಮ್ರ. ಇಲ್ಲೇ ಏನಂತಂದ್ರೆ ಮಜ್ಜಿಗೆ ರೀ, ಅರ್ಧ ಲೀಟ್ರ್ ಮಜ್ಜಿಗೆ ಮೊಸರು ಐತ್ರಿ. ಆ ಮೊಸರಿಗೆ ನಾನು ಇದು ಮೊಸರು ಹುಳಿ ಇಲ್ಲರಿ, ಫುಲ್ಲು ಹುಳಿ ಇರಬಾರ್ದು ರೀ, ನಾರ್ಮಲ್ ಇರಬೇಕು. ಅಂಥ ಮೊಸರನ್ನ ನೀವು ಯೂಸ್ ಮಾಡ್ಕೊರಿ. ನಾನಿಲ್ಲಿ ಅರ್ಧ ಲೀಟ್ರ್ಕ್ಕಿಂತ ಕಡಿಮೆ ಇರ್ತದೆ ಅಷ್ಟು ಮೊಸರನ್ನ ತೊಗೊಂಬಂದು ಅದಕ್ಕೆ ಹಾಲು ಹಾಕಿ ಹಾಲಲ್ಲ ನೀರು ಹಾಕಿ ಅಷ್ಟನ್ನು ಚೆಂದ ನಮಗೆ ಕಡಿಯತಾನೆ ನೋಡಿರಿ. ನೀವು ಈ ಥರ ಕಡಿಬೋದು ನೋಡಿರಿ. ನಾರ್ಮಲ್ಲಾಗಿ ನಾನು ಬೆಣ್ಣೆ ಕೂಡ ಇಂಥದ್ರೊಳಗೆ ಕಡ್ದಿರ್ತಾನೆ. ಯಾಕಂತಂದ್ರೆ ಬೆಣ್ಣೆನೂ ಒಮ್ಮೊಮ್ಮೆ ಬೇಸ್ರ ಆದ್ರೆ ಮಿಕ್ಸರು ಹಾಕ್ತಾನೆ, ಇಲ್ಲ ಅಂತಂದ್ರೆ ಹಿಂಗೆ ಹಾಕಿ ಕಡ್ದಿರ್ತಾನೆ. ನಂತರ ಇಲ್ಲಿ 1ನೇ ಸ್ಟೆಪ್ ಏನಂದ್ರೆ ಮೊಸರಿಗೆ ನೀರು ಹಾಕಿ ಕಡಿಬೇಕು. ಇನ್ನು 2ನೇ ಸ್ಟೆಪ್ ಏನಂತಂದ್ರೆ ನಾವು ಈ ಒಂದು ಏನು ಕಡ್ದಂಥ ಮಜ್ಜಿಗೆಗೆ ಈಗ ಜೋಳದ ಹಿಟ್ಟನ್ನು ಸಾನಿಸ್ಕೊತಾನೆ ನೋಡಿರಿ. ಆದಷ್ಟು ನಾನು ಅಡುಗೆ ಮಾಡುವಾಗಲೂ ಹಿಟ್ಟನ್ನು ಸಾನಿಸ್ಕೊತಾನೆ. ಯಾಕಂತಂದ್ರೆ ಒಮ್ಮೆಗೆ ಸಾನಿಸಿಟ್ರೆ ಅವು ಗೈದಕ್ಕತ್ತೆ ಅಂಥೇಳಿ ಹುಳ ಹುಪ್ಪಡಿ ಬಿದ್ದಿರ್ತಾವೆ, ಅದೇನು ಗೊತ್ತಾಗೋಲ್ಲ. ನನಗೆ ಯಾವಾಗ ಅಡುಗೆ ಮಾಡ್ತಿರ್ತಾನೆ ಅವಾಗ ಸಾನಿಸ್ಕೊತಾನೆ ರೀ ನಾನು. ಇಲ್ಲೇ ಮತ್ತು ನಾನು ಕೊಬ್ಬರಿ ಬಸದ ಡಬ್ಬಿ ಒಳಗೆ ಹಿಟ್ಟಿಟ್ಟಿರ್ತಾನೆ. ಸ್ಟೀಲಿನ ಡಬ್ಬಿ ಒಳಗೆ ಅಕ್ಕಿ ಆನಂತರ ಸಕ್ಕರೆ ಬೆಲ್ಲ ಹೀಗೆಲ್ಲ ಇಟ್ಕೊಂಡಿರ್ತಾನೆ. ಈಗ ನಾನು ಇಲ್ಲಿ ಹಿಟ್ಟನ್ನು ನೋಡಿರಿ ನೀವು ಅಂದ್ರೆ ಅಗದಿ ದಿಪ್ಪ ಆಗ್ಬಾರ್ದು, ಅಗದಿ ತೆಳ್ಳಗೂ ಆಗ್ಬಾರ್ದು. ಒಂದು ಸ್ವಲ್ಪ ಹಿಟ್ಟನ್ನು ಕಡಿಮೆ ಹಾಕಿರ ನೀರು ಆಕತಿ. ನೀವು ಹೆಂಗೆ ಅದನ್ನು ಕುದಿಸ್ತಿರಲ್ಲ ಒಟ್ಟು ನೀರು ಬಿಡಂಗಿಲ್ಲ ರೀ. ನಾನು ನಿನ್ನೆ ಒಂದು ಸ್ಟೆಪ್ದಾಗ ತಿರುಗಬೇಕು ರೀ, ಎಡಗಡೆಯಿಂದ ಬಲಗಡೆ ತಿರುಗಬೇಕು ಅಥವಾ ಬಲಗಡೆಯಿಂದ ಎಡಗಡೆ ಹಿಂಗೆ ತಿರುಗಿಸ್ಬೇಕು. ಅವಾಗ ಏನಾಕತ್ತಂದ್ರೆ ಒಂದು ಸೇಮ್ ತಿರುಗಿಸೋದ್ರಿಂದ ಅದು ಏನಂದರೆ ಮ್ಯಾಗ ನೀರು ನಿಂದ್ರೋದು ಕೆಳಗೆ ಹಿಟ್ಟು ನಿಂದ್ರೋದು ಹಂಗಾಗೋದಿಲ್ಲ. ನಿಮ್ಗೆ ತೋರಿಸ್ತಾನೆ ಬೇಕಾದ್ರೆ ಲಾಸ್ಟ್. ಇಲ್ಲೇ ನಾವು ಇಷ್ಟ ಒಂದು ಪ್ರಮಾಣದಾಗ ಹಿಟ್ಟನ್ನು ಹಾಕಿ ನಾನೀಗ ಎಲ್ಲನೂ ರೆಡಿ ಮಾಡಿಟ್ಟು ಇನ್ನು 3ನೇ ಸ್ಟೆಪ್ ಅಂದರೆ ಇದಕ್ಕೆ ಮಸಾಲೆ ಹಾಕ್ಕೋಬೇಕು ರೀ. ನಾವು ಮಸಾಲೆ ಹಾಕುವಾಗ ಅಂದ್ರೆ ಮಸಾಲೆ ಖಾರ ಅಂತ ಹೇಳ್ತೀವಿ. ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಆನಂತರ ಒಂದು ಮೆಣ್ಸಿನ್ಕಾಯಿ 4-5 ಹಾಕತ್ತಾನೆ ನಾನು. ಇದು ಖಾರ ಅದಾವೆ ರೀ ಮೆಣ್ಸಿನ್ಕಾಯಿ ಒಂದು 5 ಹಾಕೇನೆ ನಾನು. ಯಾಕಂತಂದ್ರೆ ಅಕಸ್ಮಾತ್ ಉಳಿತಂದ್ರೆ ಬೇರೆ ಪಲ್ಯಗಳಿಗೆ ಇದು ಬರ್ತೈತಿ ಅಂಥೇಳಿ. ಸಣ್ಣ ಕಡಿಮೆ ಹಾಕಿತ್ತಂದ್ರೆ ಸಣ್ಣ ಆಗೋದಿಲ್ಲ ಅಂಥೇಳಿ ಜಾಸ್ತಿ ಹಾಕ್ಯಾನು. ಮತ್ತು ಅದ್ರಾಗ ನೋಡ್ಕೊಂಡು ಹಾಕಿರಾತ ಅಂಥೇಳಿ ಈಗ ಅಲ್ಲ ಕೂಡ ಹಾಕತ್ತಾನು. ಅಲ್ಲ ಹಾಕಿದ ನಂತರ ಇಲ್ಲೇ ನಾನು ಕರಿಬೇವು ಎಷ್ಟು ಹಾಕ್ತೇವೆ, ಕೊತ್ತಂಬರಿ ಎಷ್ಟು ಹಾಕ್ತೇವಲ್ಲ ಅಷ್ಟು ಚಲೋ ನೋಡಿರಿ. ನಂತರ ಇಲ್ಲೇ ಕೊತ್ತಂಬರಿನ ಹಾಕೀನಿ. ಈಗ ಒಂದು ಸ್ವಲ್ಪ ಜೀರಿಗೆನ ಹಾಕತ್ತಾನು. ಅಂದ್ರೆ ನಾನು ಮಸಾಲೆ ಡಬ್ಬಿ ಒಳಗೆ ಜೀರಿಗೆ ಸಾಸಿವೆ ಕುಡಿದದವ, ಅದಕ್ಕೆ ಸಪ್ರೇಟ್ ಜೀರಿಗೆ ಅಟ್ಟು ಹಾಕ್ಬೇಕಂತೇಳಿ. ಮತ್ತು ನನ್ನ ಅಡುಗೆಗೆ ನಾನು ಆದಷ್ಟು ಕಲ್ಲುಪ್ಪನ್ನು ಬಳಸ್ತೇನೆ. ನೀವು ಕೂಡ ಈ ಸಣ್ಣ ಉಪ್ಪು ಅವಲಕ್ಕಿ ಚುರುಮುರಿ ಅಂಥದ್ದು ಯೂಸ್ ಮಾಡಿರಿ. ಈ ದೊಡ್ಡ ದೊಡ್ಡ ಅಡುಗೆ ಕುದಿಸು ಒಲೆ ಮ್ಯಾಗಿಟ್ಟು ಅಡುಗೆ ಮಾಡ್ತಾವಲ್ಲ ಅವಕ್ಕೆಲ್ಲಕ್ಕೂ ನೀವು ಹಳ್ಳುಪ್ಪನ್ನು ಯೂಸ್ ಮಾಡಿರಿ. ನಂತರ ಇಲ್ಲೇ ನಾನು ಕರಿಬೇವನ್ನ ಹಾಕತ್ತಾನು. ಮತ್ತು ಇನ್ನೊಂದು ಏನಂದ್ರೆ ಪ್ರೆಗ್ನೆನ್ಸಿ ಒಳಗೆ ಯಾರಿಗ್ಯಾರ ಬಿ ಪಿ ಪ್ರಾಬ್ಲಮ್ ಇತ್ತಂದ್ರೆ ಅವರು ಸಾದರ್ಲಾನ್ ಉಪ್ಪು ಅಂತ ಬರ್ತೈತಲ್ಲ ರೀ, ಅದನ್ನು ಯೂಸ್ ಮಾಡ್ಕೊರಿ. ನನಗೆ ಆಮೇಲೆ ಎಲ್ಲರೂ ಹೇಳಕತ್ತರ, ಫಸ್ಟ್ ಯಾರು ಹೇಳಲಿಲ್ಲ ರೀ. ನಂದು ಬಿ ಪಿ ಪ್ರಾಬ್ಲಮ್ ಆತಲ್ಲ ರೀ, ಅವಾಗೆಲ್ಲರೂ ನೀನು ಅವಾಗ 7ರಾಗಿಂದ ಒಂದು ಸ್ವಲ್ಪ ಊಟದೊಳಗೆ ಸಾದರ್ಲಾನ್ ಉಪ್ಪು ಯೂಸ್ ಮಾಡ್ಬೇಕಲ್ಲ ನೀ ಅಂತ ಅನ್ನಕತ್ರು. ಫಸ್ಟ್ ಹೇಳ್ಬೇಕಲ್ಲ ರೀ ಅಂತ ಅನ್ನಕತ್ನಿ. ಆಮೇಲೆ ನಮ್ಮ ಮನ್ಯಾಗ ರೀ ನಾನು ಹಿಂಗೆ ಹೋಗಿದ್ದೆ ಯಾವಾಗ ಬಿ ಪಿ ಇದಾಗಿದ್ದು ಯಾವಾಗ ಅನ್ನೋದು ಕೂಡ ಹೇಳ್ತೇನೆ ರೀ. ನಂದು 8ನೇ ತಿಂಗ್ಳು ಸ್ಟಾರ್ಟ್ ಆದಾಗ ನನ್ನ ತವ್ರ ಮನೆಗೆ ಹೊಂಟೇನು. ಇವತ್ತು ಮಂಗ್ಳವಾರ ಹೋಗೇನು,
ಗುರುವಾರ ದಿವಸ ಅಂದ್ರೆ ಬುಧವಾರ ನಾ ಹೋದದಕ್ಕೆ ನಮ್ಮವ್ವ ಮಜ್ಜಿಗೆ ಆಮ್ರ ಒಟ್ಟು ಉಂಡೆಲೇವನಿ ಅಂತ ಕೇಳಿ ಇಲ್ಲ ಅಂತ ಹೇಳಿನ್ರಿ ನಾ. ನಮ್ಮವ್ವ ರಾತ್ರಿ ರೀ ಮಜ್ಜಿಗೆ ಆಮ್ರ ಅನ್ನ ಹಿಂಗೆ ಮಾಡಿದ್ಳು. ನಾನು ಸಿಮಿ ಐತೆ ಅಂತೇಳಿ ತಿನ್ನಿರಿ ಅದು ಒಂದು ಗ್ಲಾಸ್ ಒಳಗೆ ಅಷ್ಟೇ ತಿಂದೆ ನಾನು. ಅಗ್ದಿ ಭಾಳ ಹಂಗೆ ಅಟ್ಟು ಕೊಟ್ಟು ನಾನು ತಿಂದಿಲ್ಲ. ಅಷ್ಟು ತಿಂದು ಬೆಳಗ್ಗೆ ಎದ್ದುಗಳೇ ಅದು ಗುರುವಾರ ದಿವಸ ಬೆಳಗ್ಗೆ ಎದ್ದುಗಳೇ ಚಾಲೂ ಆಗಿಬಿಡ್ತು ರೀ ನನಗೆ ಬಿ ಪಿ. ಅದು ನಾನು ದೇವ್ರ ಪುಣ್ಯ ರೀ ನನಗೆ. ನಾನು ಹೆಚ್ಚು ನಂಬುವಂಥ ಬನ್ನಿ ಕಾಳಮ್ಮಂದು ಶಕ್ತಿ ಹಂಗೆ ಆಮೇಲೆ ನಾನು ಈಗ ಮಸಾಲೆ ಎಲ್ಲ ಹಾಕಿ ಮತ್ತೊಮ್ಮೆ ಅಷ್ಟು ಚಂದಮ್ಮೆ ಮಿಕ್ಸ್ ಮಾಡತ್ತನು. ಈಗ ಮತ್ತಷ್ಟು ಏನು ಮಾಡ್ತಾನೆ ಹಳ್ಳುಪ್ಪು ಹಾಕಿ ಚಂದಮ್ಗೆ ನೋಡಿರಿ ನಾನು ಈಗ ಏನಂದ್ರೆ ಯಾವ ಅಂದ್ರೆ ಆಕಾರ ತಿರುಗ್ತಾನಲ್ಲ ರೀ ಹಂಗೆ ಸೇಮ್ ಒಟ್ಟು ಚೇಂಜ್ ಆಗ್ಬಾರ್ದು ರೀ ಅದು. ಅಂದ್ರೆ ನಮ್ಮವ್ವಾರು ಇದನ್ನ ಹೇಳ್ತಿದ್ರು ಒಟ್ಟು ಅದು ಹಂಗೈತಿಲ್ಲ ಆಮೇಲೆ ಯಾಕಂತಂದ್ರೆ ನಾವು ಒಂದೇ ಸೇಮ್ ಅಂದರೆ ಎಡಗಡೆಯಿಂದ ಬಲಕ್ಕೆ ತಿರುಗಾತನಲ್ಲ ರೀ ಹಿಂಗೆ ತಿರುಗಬೇಕು. ಆಮೇಲೆ ನಂದು ಹೇಳ್ತಾನೆ ನೋಡಿರಿ ಬಿ ಪಿದು ಏನಾತಂದ್ರೆ ಮಂಗ್ಳವಾರ ಹೋಗ್ಯಾನು ಗುರುವಾರ ಬಿ ಪಿ ಇದಾಯ್ತು. ನನಗೆ ಅಲ್ಲಿ ನರ್ಸ್ಗಳು ಏನಂದರು ಕರೋನಾ ಟೆಸ್ಟ ಪ್ರೆಗ್ನೆನ್ಸಿ ಟೈಮ್ ಒಳಗೆ ನೀವು ಮಾಡಿಸ್ನಂಗೆ ಕರೋನಾ ಇಲ್ಲ ರೀ ಏನೂ ಇಲ್ಲ. ಆದ್ರೆ ನೀವು ಮಾಡಿಸ್ರಿ ಅಂತಂದರು. ಅದು ದೇವರು ನಂಗೆ ಕಳಿಸಿದ ಆ್ಯಂಬಲ್ ಅನ್ಸತ್ತೆ ರೀ. ನಾನು ಕರೋನಾ ಟೆಸ್ಟಿನ ಸಂಬಂಧ ಸರ್ಕಾರಿ ದವಾಖಾನೆಗೆ ಹೋಗಿ ಕುಂತೇನೆ ರೀ. 10:30ಗೆ ಅದು ಹೋಗ್ಯಾನು. 11 ಗಂಟೆಗೆ ಅವರು ಚೆಕ್ ಮಾಡಿದ್ರು. ನಿಮ್ದು ಯಾಕೋ ಬಿ ಪಿ ಹೆಚ್ಚು ಬರತತ್ತಲ್ಲ ರೀ ಅಂತಂದರು. ಆಮೇಲೆ ಇಲ್ರಿ ನಿಮ್ಮ ಪ್ರಾಬ್ಲಮ್ ಇಲ್ಲ ಇಲ್ರಿ ಬರತತ್ತಂತೆ. ಮತ್ತು ನೀರು ಕೊಟ್ರು ಅವ್ರು. ನೀರು ಕೊಟ್ಟು ಮತ್ತೊಂದು ಅರ್ಧ ತಾಸು ಅಲ್ಲೇ ಕುಂತ್ನಿ. ಮತ್ತು ಅದನ್ನು ನೀವು ಅಂಜಕ್ಕೆ ಹೋಗ್ಬೇಡ್ರಿ ಸಮಾಧಾನ ಕುಂತು ನೋಡಿರಿ ಅನ್ನತ್ತಾರೆ ರೀ. ಮತ್ತು ಬಿ ಪಿ ಹೆಚ್ಚು ಬಂತು. ಆದಮೇಲೆ ನಾ ಮೊದಲು ಎಲ್ಲಿ ತೋರಿಸ್ತಿದ್ದೆ ಅಲ್ಲೆಲ್ಲ ಹೋಗಿದ್ದಾಯ್ತು. ಆ ಲಾಗ್ನ್ಯಾಗ ಮತ್ತೆ ನಿಮಗೆ ಹೇಳ್ತೇನೆ ರೀ ಅದ್ರ ಬಗ್ಗೆ. ಈಗ ನೋಡಿರಿ ನಮ್ಮ ಮಜ್ಜಿಗೆ ಆಂಬ ರೆಡಿ ಆಯಿತು. ನಾನು ಆದಷ್ಟು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನ್ಯಾಗ ಬಿಸಿ ಬಿಸಿ ಅಡುಗೆನ ಮಾಡಿರ್ತೇವೆ. ಈಗ ಸುಡು ಮಜ್ಜಿಗೆ ಆಮ್ರ ಆನಂತರ ಮಾರ್ನಿಂಗ್ ಪಲ್ಯ ಮಾಡಿದ್ನಿ ಹೆಸ್ರುಕಾಳು ಪಲ್ಯ ಆನಂತರ ಶೇಂಗಾ ಚಟ್ನಿ. ಈಗ ಯಜಮಾನ್ರು ಹಚ್ಕೊಡತ್ತಾನ. ಅವ್ರು ಸೌತೆಕಾಯ್ದು ತಿನ್ನಂಗಿಲ್ಲ ನಾ ಮಾತ್ರ ಎಲ್ಲ ಹಚ್ಕೊಂಡು ತಿಂದಿರ್ತಾನೆ. ಈಗ ಬಿಸಿ ರೊಟ್ಟಿ ಮಜ್ಜಿಗೆ ಆಮ್ರ ಆನಂತರ ಚಟ್ನಿ ಹೆಸ್ರುಕಾಳು ಪಲ್ಯ ಎಲ್ಲ ಹಚ್ಕೊಂಡು ಒಂದು ತಿನ್ನುವಲ್ಲೇ 2 ರೊಟ್ಟಿ 3 ರೊಟ್ಟಿ ನಾವು ಕೂಡ ತಿನ್ಬೋದು. ಯಜಮಾನ್ರು 2 ರೊಟ್ಟಿ ತಿಂದು ಅನ್ನನ ಉಣ್ಣಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಮಜ್ಜಿಗೆ ಆಮ್ರ ಕುಡಿದ್ರು ಅಂತ ಏನಲ್ಲ ರೀ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ನೀವು ಕೂಡ ಈ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊರಿ. ಯಾರ್ಯಾರ ನನ್ನ ಪ್ರೆಗ್ನೆನ್ಸಿ ಟೈಮ್ ನನ್ನ ಬಿ ಪಿ ಹೆಂಗೆ ಇದಾತು ಕಡಿಮೆ ಹೆಂಗಾತು ಅನ್ನೋದು ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಅವ್ರಿಗೊಂದು ಲಾಗ್ ಮಾಡಿ ಹೇಳ್ತೇನೆ ರೀ ನಿಮಗೆ. ಅದೇ ರೀತಿ ರೀ ನಾನಿಲ್ಲೇ ನಂದು ಇದ್ರಾಗ ಅಂತಂದ್ರೆ ನಾನು ರೊಟ್ಟಿ ಮಾಡೋಕ್ಕಿಂತ ಮುಂಚೆನೇ ರೀ ಅಂದ್ರೆ ರೊಟ್ಟಿ ಮಾಡೀನಿ ರೀ ಇನ್ನು ಊಟ ಮಾಡೋಕ್ಕಿಂತ ಮುಂಚೆ ನನ್ಗೆ ಒಂದು ಸ್ವಲ್ಪ ಇಷ್ಟು ಅನ್ನ ಉಂಡೆ ಅದ್ರ ಹಾಲು ಹಾಕ್ಕೊಂಡು ಈ ಥರ ಎಲ್ಲ ಹಾಕ್ಕೊಂಡು ಉಂಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಥ್ಯಾಂಕ್ ಯು ರೀ ಎಲ್ಲರಿಗೂ.